ಸುಮಕಿರಣ್ 22ಗೆ ಸ್ವಾಗತ. ಇವತ್ತಿನ ಒಂದು ಟಿಪ್ಸ್ ಬಂದುಬಿಟ್ಟು ಮಹಿಳೆಯರಿಗೆ ಬೇಕಾದಂತಹ 10 ಅಡುಗೆ ಮನೆಯ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಅಕ್ಕಿ ಬೇಗ ಬೇಯಬೇಕು ಅಂದರೆ 10 ನಿಮಿಷ ನೀರಲ್ಲಿ ನೆನೆಸಿಡಬೇಕು. ಹಾಗಿದ್ರೆ ಅಕ್ಕಿ ಬೇಗ ಬೇಯುತ್ತೆ. ನೋಡಿ, ಮತ್ತು ಈರುಳ್ಳಿ ಬೇಗ ನಾವು ಬೇಯಬೇಕು, ಫ್ರೈ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ತುಂಬ ಚಿಕ್ಕದಾಗಿ ಹೆಚ್ಚುತ್ತೀವಿ. ಹಾಗೆ ಕೆಲವೊಂದು ಟೈಮು ಅಡುಗೆಯ ಮನೆಯ ಗಡಿಬಿಡಿ ಸಮಯದಲ್ಲಿ ನಾವು ಜಾಸ್ತಿ ದಪ್ಪ ಹೆಚ್ಚಿದಾಗ ಏನು ಮಾಡಬೇಕು, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದರೆ ಬೇಗ ಫ್ರೈ ಆಗುತ್ತೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಎಲ್ಲರಿಗೂ ಗೊತ್ತೇ ಇರುತ್ತೆ. ಕೊತ್ತಂಬರಿ ಸೊಪ್ಪನ್ನ ನಾವು ಯಾವ ರೀತಿಯಾಗಿ ಫ್ರೆಶ್ ಆಗಿ ಇಡಬೇಕು ಅಂತ ಹೇಳಿದರೆ ನಮಗೆ ಗೊತ್ತಿರಲ್ಲ. ಕೆಲವರು ಮನೆಗೆ ಫ್ರಿಜ್ ಇರೋದಿಲ್ಲ. ಹಾಗಾಗಿ ತರಕಾರಿನ ನಾವು ಯಾವ ಥರ ಫ್ರೆಶ್ ಆಗಿ ಇಡಬೇಕು ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪು, ಅದರಲ್ಲೂ ಎಕ್ಸ್ಪೆಷಲಿ ಟಿಶ್ಯೂ ಪೇಪರಲ್ಲಿ ಸುತ್ತಿಡಬೇಕು. ಇದರಿಂದ ಫ್ರೆಶ್ ಆಗಿ ಇರುತ್ತೆ. ನೆಕ್ಸ್ಟ್ ಬಂದು ಹಸಿಮೆಣಸಿನಕಾಯಿಯನ್ನು ನಾವು ಯಾವ ಥರ ಇಡಬೇಕು, ಯಾವ ಥರ ಸ್ಟೋರ್ ಮಾಡಬೇಕು ಅಂದರೆ ನಾವು ಹೆಂಗೆ ಇಟ್ರೂ ಕೂಡ ಒಣಗಿ ಹೋಗ್ತಾ ಇರುತ್ತೆ. ಡಬ್ಬದಲ್ಲಿ ಟಿಶ್ಯೂ ಜೊತೆ ಇಡಬೇಕು. ಹಾಗಾದರೆ ಹಸಿಮೆಣಸಿನಕಾಯಿ ಕೊಳೆತು ಹೋಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸಾಂಬಾರು. ಸಾಂಬಾರು ಹುಳಿ ಜಾಸ್ತಿ ಆಯಿತು ಅಂತ ಹೇಳಿದರೆ ಏನು ಮಾಡಬೇಕು, ಚಿಕ್ಕ ಆಲೂಗೆಡ್ಡೆಯನ್ನು ಹಾಕಿ 5 ನಿಮಿಷ ಕುದಿಸಬೇಕು. ಹಾಗಾದರೆ ನಮಗೆ ಹುಳಿ ತುಂಬ ಕಮ್ಮಿ ಆಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಈ ಥರ ಒಂದು ಟಿಪ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಹಾಕಿ, ಗೊತ್ತಿದ್ರು ಕೂಡ ಕಮೆಂಟ್ ಹಾಕಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ನೋಡಿ, ಹಾಗೆ ಅಡುಗೆ ಮಾಡುವಾಗ ಉಪ್ಪು ಜಾಸ್ತಿ ಆದರೆ ಏನು ಮಾಡಬೇಕು ಅಂದರೆ ಹಿಟ್ಟಿನ ಉಂಡೆಯನ್ನು ಅದರೊಳಗೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಸಮಯದ ನಂತರ ತೆಗೆದರೆ ಹಿಟ್ಟಿನ ಉಂಡೆಯಲ್ಲಿರುವಂತಹ ಉಪ್ಪು ಅಂಶವೆಲ್ಲ ಉಂಡೆ ಹಿರ್ಕೊಳ್ಳುತ್ತೆ. ಉಂಡೆ ಅಂದರೆ ಅಕ್ಕಿ ಹಿಟ್ಟಿನ ಉಂಡೆ ಆಗಿರ್ಬೋದು. ನೋಡಿ, ಈಗ ಮಸಾಲೆ ಡಬ್ಬದಲ್ಲಿ ಹುಳ ಬರಬಾರ್ದು ಅಂತ ಹೇಳಿದರೆ ನಾವೇನು ಮಾಡಬೇಕು, ನಾವು ತುಂಬ ಟಿಪ್ಸ್ಗಳಿರುತ್ತೆ. ಹಾಗಾಗಿ ಮಸಾಲೆ ಡಬ್ಬದಲ್ಲಿ ಹುಳ ಬರಬಾರ್ದು ಅಂತ ಹೇಳಿದರೆ 2 ಏಲಕ್ಕಿ, ಲವಂಗನ ಇಡಬೇಕಾಗತ್ತೆ. ನೆಕ್ಸ್ಟು ನೋಡ್ತಾ ಇರ್ಬೋದು ನೀವು, ನಮ್ಮ ಒಂದು ಗ್ಯಾಸ್ ಸ್ಟವ್ ಹಾಳಾಗಬಾರ್ದು. ತುಂಬ ಕಪ್ಪಾಗಿರುತ್ತೆ. ಅದಕ್ಕೆ ಕ್ಲೀನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದರೆ 2 ನಿಂಬೆಹಣ್ಣು ಮತ್ತು ಬೇಕಿಂಗ್ ಸೋಡಾ ಹಾಕಿ ಉಜ್ಜಬೇಕು. ಇದರಿಂದ ನಮ್ಮ ಗ್ಯಾಸು ತುಂಬ ಸ್ವಚ್ಛವಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಬಾಣಲಿ ತುಂಬ ಕಪ್ಪಾಗಿದ್ದರೆ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಾಣಲಿಯನ್ನು ಬಿಸಿ ಮಾಡಬೇಕು. ಆ ನಂತರ ಎಣ್ಣೆ ಹಾಕಿ ಉಜ್ಜಬೇಕು. ನೆಕ್ಸ್ಟ್ ಬಂದುಬಿಟ್ಟು ಹಿಟ್ಟು. ನಾವು ರಾಗಿ ಹಿಟ್ಟಿಂದ ಮುದ್ದೆ ಮೆತ್ತಗೆ ಬರಬೇಕು ಅಂತ ಹೇಳಿದರೆ ಕುದಿಯೋ ನೀರಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಹಿಟ್ಟು ಹಾಕಬೇಕು. ಇದರಿಂದ ಮುದ್ದೆ ನಮಗೆ ತುಂಬ ಮೃದುವಾಗಿ ಬರುತ್ತೆ. ಈ ಥರ ಟಿಪ್ಸ್ ಯಾರಿಗೆಲ್ಲ ಗೊತ್ತಿತ್ತು ಅಥವಾ ಇಲ್ಲ ಅಂತ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಹಾಕಿ. ಇದೇ ಥರ ಕೆಲವೊಂದು ಯೂಸ್ಫುಲ್ ಹೋಮ್ ಟಿಪ್ಸಿಗಾಗಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಾಚ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.